ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬ್ಯಾಂಬೂ ಶೂಟ್ ಅಂದರೆ ನಾವು ನಮ್ಮ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಮಲೆನಾಡಲ್ಲಿ ಕಳಲೆ ಅಂತ ಹೇಳ್ತೀವಿ. ಬಿದಿರಿನ ಚಿಗುರು ಬರುತ್ತಲ್ವ, ಈ ಆಷಾಢ ಶ್ರಾವಣದಲ್ಲಿ ಸುಮಾರು ಆಷಾಢದಲ್ಲಿ ಅಂದರೆ ಮಳೆಗಾಲ ಚೆನ್ನಾಗಿ ಬರೋ ಟೈಮ್ನಲ್ಲಿ ಅದರದ್ದು ಬಿದಿರಿಂದ ಚಿಗುರು ಬರುತ್ತೆ ಎಳೆಯದು. ಅದನ್ನು ತಂದು ನಮ್ಮಲ್ಲಿ ಸಾಂಬಾರು ಮಾಡ್ತಾರೆ, ಅದಕ್ಕೆ ಕಳಲೆ ಅಂತ ಹೇಳ್ತೀವಿ. ನೋಡೋಣ ಬನ್ನಿ ಕಳಲೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ. ನೋಡಿ, ಫಸ್ಟ್ ಬೇಳೆನ ಒಂದು ಬೌಲ್ ಆಗೋಷ್ಟು ಬೇಳೆನ ನೆನೆಸಿಟ್ಕೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಬೇಕಾಗುತ್ತೆ. ಅದು ನೀವೆಲ್ಲರೂ ಹೇಗೆ ಮಾಡ್ತೀರಾ ಹಾಗೆ ಮಾಡ್ಬೋದು. ಆಮೇಲೆ ಈ ಕಳಲೆನ ನಾವು ಹೇಗೆ ಅಂದರೆ ಇದನ್ನು ಕಟ್ ಮಾಡಿ ಇದು ಸ್ವಲ್ಪ ಒಂದು 5 ರಿಂದ 6 ದಿನ ಇದು ನೀರಲ್ಲಿ ಹಾಕಿಟ್ಟು ನೆನೆಸಿಡಬೇಕಾಗುತ್ತೆ. ಅದು ಇವತ್ತು ಕಟ್ ಮಾಡಿದ್ವಿ ಅಂದರೆ ಇವತ್ತೇ ಸಾಂಬಾರು ಮಾಡ್ಲಿಕ್ಕೆ ಬರೋಲ್ಲ. ಒಂದು 5-6 ದಿನ ಆದರೂ ಅದು ನೀರಲ್ಲಿ ಹಾಕಿ ಡೈಲಿ ನೀರನ್ನು ಚೇಂಜ್ ಮಾಡಬೇಕು, ಇಲ್ಲಾಂದರೆ ಅದು ಮಾಡೋಕ್ಕೆ ಬರೋಲ್ಲ, ಸ್ಮೆಲ್ ಆಗಿಬಿಡುತ್ತೆ. ಚೆನ್ನಾಗಿ ತೊಳಿತಾ ಡೈಲಿ ನೀರು ಖಾಲಿ ಮಾಡ್ತಾ ಬೇರೆ ನೀರನ್ನು ಹಾಕ್ತಾ ಇರಬೇಕು. ನೋಡಿ, ಈ ಥರನೇ ಸಣ್ಣಗೆ ತೆಳ್ಳಗೆ ಗಾಲಿ ಥರ ಹೆಚ್ಚಿಟ್ಕೊಂಡಿದ್ದಾಗಿತ್ತು. 5-6 ದಿನ ನಂತರ ಇದು ಮಾಡ್ತಾಯಿದ್ದಿದ್ದು. ಅದು ನಾನು ಮಾಡಿದ ವೀಡಿಯೋ ಅಲ್ಲ, ನಮ್ಮ ಮನೇಲಿ ನಮಗೇನು ಸಿಗೋಲ್ಲ, ನಮ್ಮ ಊರಲ್ಲಿ ಮಾಡಿದರು, ವೀಡಿಯೋ ನನಗೆ ಸೆಂಡ್ ಮಾಡಿದರು. ತುಂಬ ಚೆನ್ನಾಗಾಗುತ್ತೆ ನೋಡಿ. ಆಮೇಲೆ ಇದನ್ನು ಬೇಳೆ ಸಪ್ರೇಟಾಗಿ ಬೇಯಿಸೋದು ಒಳ್ಳೆಯದು. ಫಸ್ಟ್ ಇದಕ್ಕೆ ಉಪ್ಪು ಬೆಲ್ಲ ಎಲ್ಲ ಹಾಕಿ ಕಳಲೆನ ಬೇಯಿಸ್ಕೊಳ್ಳೋದು, ಆಮೇಲೆ ಜೊತೆಯಲ್ಲೇ ಬೇಳೆನ ಬೇಯಿಸ್ತಾ ಇದ್ದಾರೆ. ಏನು ಗೊತ್ತಾ, ಕಳಲೆಯಲ್ಲಿ ಇಷ್ಟು ಒಳ್ಳೊಳ್ಳೆ ಅಂಶಗಳಿದೆ ಅಂದರೆ ಅದು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ, ನ್ಯೂಟ್ರಿಷನ್ ತುಂಬ ಇದೆ. ಕಳಲೆ ನಮ್ಮ ವೇಟ್ ಲಾಸ್ ಮಾಡಲಿಕ್ಕೆ ಒಂದು ಹೆಲ್ಪ್ ಮಾಡುತ್ತೆ, ವೇಟನ್ನು ರೆಡ್ಯೂಸ್ ಮಾಡುತ್ತೆ. ಇನ್ನೂ ತುಂಬಾ ಇದರಲ್ಲಿ ಗುಣಗಳಿವೆ, ಹೇಳಲಿಕ್ಕೆ ಹೋದರೆ ತುಂಬಾ ಇರುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಹಾಗಂತ ಜಾಸ್ತಿ ತಿನ್ನಬಾರ್ದು, ವಾರದಲ್ಲಿ 1 ರಿಂದ 2 ಸರಿ ತಿನ್ನಬಹುದು. ನೋಡಿ, ನಾನು ಕುಕ್ಕರ್ ಸೀಟಿಯೆಲ್ಲ ಹಾಕಿದ್ರು ಅದನ್ನೆಲ್ಲ ಹೇಳ್ತಾ ಇಲ್ಲ, ಎಲ್ಲ ಡೈಲಿ ಎಲ್ಲರೂ ಮಾಡೋ ಥರ. ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿನೂ ಹುರ್ಕೊಳ್ಳೋದು ನಾನು ಮೊದಲು ವೀಡಿಯೋ ಹಾಕಿದ್ದೆ, ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಅಂತ ಹೇಳ್ತೀವಲ್ವ ಅದು, ಆಮೇಲೆ ಜೀರಿಗೆ, ಸಾಸಿವೆ, ಮೆಂತೆ ಇವೆಲ್ಲ ಸ್ವಲ್ಪನೇ ಹಾಕಿ ಹುರ್ಕೋಬೇಕಾಗುತ್ತೆ. ಇಂಗು, ಉದ್ದಿನಬೇಳೆ, ಸ್ವಲ್ಪ ಎಳ್ಳು ಎಲ್ಲನೂ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಆಮೇಲೆ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಅದು ಬ್ಯಾಡಿಗೆ ಮೆಣಸು, ಜಾಸ್ತಿ ಖಾರನೂ ಇರೋಲ್ಲ, ಕಲರು ಇರುತ್ತೆ. ನೋಡಿ, 4 ರಿಂದ 5 ಈ ಥರ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ನಮ್ಮ ಊರಲ್ಲಿ ಮಾಡಿದ್ದಲ್ವ, ನಾನು ಮಾಡಿದ್ದಲ್ಲ ಆ್ಯಕ್ಚುಲಿ ಹೇಳ್ತೀನಿ. ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದರು ಸಾಂಬಾರು. ಆದರೆ ನನಗಂತೂ ಭಾಳನೇ ಇಷ್ಟ ಈ ಕಳಲೆ ಸಾಂಬಾರು. ನನಗೆ 1 ವರ್ಷನೂ ತಿನ್ನಲಿಕ್ಕಾಗಲ್ಲ, ಬೇಜಾರಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಆಷಾಢ ಮಾಸದಲ್ಲಿ, ಇದು ಆಷಾಢದ ಆ ಟೈಮ್ನಲ್ಲೇ ಸಿಗುತ್ತಲ್ವ, ಆ ಟೈಮ್ನಲ್ಲಿ ಕಳಲೆ ಸಾಂಬಾರು, ಕಳಲೆ ಪಲ್ಯ, ಕಳಲೆದು ಬಜ್ಜಿಯ ಅಂದರೆ ಪಕೋಡ ಇವೆಲ್ಲ ಮಾಡೇ ಮಾಡ್ತಾರೆ, ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ನೋಡಿ, ಈ ಸಾಂಬಾರು ಹುರಿದಾಯ್ತಲ್ಲ, ಸ್ವಲ್ಪ ಕಾಯಿ, 1 ಬಟ್ಲು ಕಾಯಿ ತುರಿನ ಅದನ್ನು ಸ್ವಲ್ಪ ಹುರಿದಿದ್ದ ಪ್ಯಾನಿಗೆ ಬಿಸಿ ಇರುತ್ತಲ್ವ ಸ್ವಲ್ಪ ಹುರ್ಕೊಂಡು, ಆಮೇಲೆ ಎಷ್ಟು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಮಸಾಲೆಯನ್ನು ರುಬ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಕಳಲೆ ಅಂದಮೇಲೆ ನಮಗೆ ಮಳೆಗಾಲದಲ್ಲೇ ಸಿಗುತ್ತೆ, ಚಿಗುರು ಬರುತ್ತಲ್ವ, ಆವಾಗ ಅದರದ್ದು ಟೇಸ್ಟು ಒಂದ್ಸರಿ ನೋಡಿದವರಿಗೆ ಗೊತ್ತು. ನಮ್ಮ ಮಲೆನಾಡಲ್ಲಂತೂ ಜಾಸ್ತಿನೇ ಸಿಗುತ್ತೆ, ಯೂಸ್ ಮಾಡ್ತೀವಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಖಾರ ಏನಾಗಲ್ಲ, ಅದು ಬ್ಯಾಡಗಿ ಮೆಣಸು. ಈಗ ಇದು ಚೆನ್ನಾಗಿ ಬೆಂದಿದೆ, 4 ಸೀಟಿ ಹಾಕಿದ್ದು ಚೆನ್ನಾಗಿ ಬೆಂತು. ನೋಡಿ, ಎಲ್ಲ ತೆಗೆದಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡೋದು. ಆಮೇಲೆ ಉಪ್ಪು ಬೇಕು ಅಂದರೆ ಸ್ವಲ್ಪ ಮತ್ತೆ ಮೇಲಿಂದ ಹಾಕ್ಕೊಳ್ಬಹುದು. ಫ್ರೆಂಡ್ಸ್, ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಸರಿ ಎಲ್ಲಾದರೂ ಸಿಕ್ಕಿದ್ರೆ ಈ ರೆಸಿಪಿನ, ಈ ಸಾಂಬಾರನ್ನು ಮಾಡಲೇಬೇಕು, ಎಷ್ಟು ಚೆನ್ನಾಗಿರುತ್ತೆ. ಮತ್ತು ಏನಂತ ಹೇಳ್ತಾರೆ ಅಂದರೆ ಇದನ್ನು ಆಷಾಢದಲ್ಲೆಲ್ಲ ತಿನ್ನಬೇಕು ಅಂತ ಹೇಳ್ತಾರೆ. ಖಂಡಿತ ಇದು ಸಿಕ್ಕಿದರೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಮತ್ತು ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ನಮಗೆ ವೇಟ್ ಲಾಸ್ ಮಾಡಬೇಕು ಅನಿಸಿದರೆ ಇದನ್ನು ತಿಂದರೆ ವೇಟ್ ಲಾಸ್ ಆಗುತ್ತಂತೆ. ಆಮೇಲೆ ಫೈಬರ್, ನ್ಯೂಟ್ರಿಷನ್ ಎಲ್ಲ ಒಂದೇ ಒಂದು ಕಳಲೆ ಸಿಗುತ್ತೆ. ನೋಡಿ, ಕಳಲೆ ಅಂದರೆ ಬಿದಿರಿನ ಚಿಗುರು, ಅಂದರೆ ಬ್ಯಾಂಬೂ ಶೂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಏಷ್ಯನ್ ಕ್ವಿಸಿನ್ ಅಂತೆ ಇದು ಆ್ಯಕ್ಚುಲಿ. ಭಾಳ ಜನ ಯೂಸ್ ಮಾಡ್ತಾರಂತೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಮಾಡ್ತೀವಿ. ಫ್ರೆಂಡ್ಸ್, ನಿಮಗೂ ಕಳಲೆ ಅಥವಾ ಈ ಬಿದಿರಿನ ಚಿಗುರು ಸಿಕ್ತು ಅಂದರೆ ಒಂದ್ಸರಿ ಮಾಡಿ. ಸಣ್ಣದೊಂದು ಒಗ್ಗರಣೆ ಕೊಡೋದು, ಇಷ್ಟ ಇದ್ದರೆ ಮಾಡ್ಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಇಂಗು ಹಾಕಿ ಒಂದು ಸಣ್ಣ ಒಗ್ಗರಣೆ ಕೊಟ್ಟಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಆದರೆ ಇದಕ್ಕೆ ಈರುಳ್ಳಿ ಹಾಕಬಾರ್ದು. ಈರುಳ್ಳಿ ಹಾಕಿಬಿಟ್ರೆ ಅದರಲ್ಲಿ ಫ್ಲೇವರೆಲ್ಲ ಹೋಗಿಬಿಡುತ್ತೆ. ಕಳಲೆದೇನಿರುತ್ತಲ್ವ, ಈ ಬಿದಿರಿನ ಚಿಗುರು ಅಥವಾ ಬ್ಯಾಂಬೂ ಶೂಟ್, ಅದು ಫ್ಲೇವರ್ ಬೇರೆಯೇ ಇರುತ್ತೆ. ಅದಕ್ಕೆ ನಾವು ಈರುಳ್ಳಿ ಹಾಕೋದೇ ಇಲ್ಲ, ಈರುಳ್ಳಿ ಹಾಕಲೇಬಾರ್ದು ಅದಕ್ಕೆ. ಆವಾಗಲೇ ಅದರ ಒರಿಜಿನಲ್ ಫ್ಲೇವರ್ ಸಿಗೋದು ನಮಗೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಒಂದ್ಸರಿ ಟ್ರೈ ಮಾಡಿ ಈ ಸಾಂಬಾರನ್ನು. ತುಂಬ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಫಸ್ಟ್ ಟೈಮ್ ನನ್ನ ಹೊಸಬರಾದರೆ ನನ್ನ ಚಾನಲಿಗೆ ಫಸ್ಟ್ ವಿಸಿಟ್ ಮಾಡಿದ್ದೀರಾ ಅಂದರೆ
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ.